ಎಸ್ ಆತ್ಮೀಯ ಸ್ಪರ್ಧಾ ಮಿತ್ರರೇ, ವೆಲ್ಕಮ್ ಟು ಲೆವರಾ ಇಂಡಿಯಾ ಅಕಾಡೆಮಿ. ನಾನು ಸಿದ್ದವರು. ಏನೋ ಮಾರ್ನಿಂಗ್ ಒಂದು ವಿಡಿಯೋ ಮಾಡಿದ್ರು, ಮತ್ತೆ ಈವ್ನಿಂಗ್ ಒಂದು ಮತ್ತೊಂದು ವಿಡಿಯೋ ಮಾಡ್ತಿದ್ದಾರೆ ಅಂತ ಕೇಳಬಹುದು. ಬಟ್ ಆದ್ರೂ ಅನಿವಾರ್ಯತೆಯಿಂದಾಗಿ ಅಸಿಸ್ಟೆಂಟ್ ಪ್ರೊಫೆಸರ್ ಸಂಬಂಧಿಸಿದಂತೆ C&R ರೂಲ್ಗಳು ಏನು ಪ್ರಕಟವಾಗಿರ್ತಕ್ಕಂಥ ಸುದ್ದಿ ಬಂದ ತಕ್ಷಣ ಈ ಅನಿವಾರ್ಯತೆಯಿಂದಾಗಿ ನಮ್ದು ಅಸಿಸ್ಟೆಂಟ್ ಪ್ರೊಫೆಸರ್ ಸಂಬಂಧಿತವಾಗಿ ಮತ್ತೊಂದು ಮಾಹಿತಿ ಕೊಡಬೇಕಂತ ನಾನು ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ವಿಶೇಷವಾಗಿ ಈ ಒಂದು ಕ್ಲಾಸ್ನಲ್ಲಿ ತುಂಬಾ ನಿರೀಕ್ಷೆಯನ್ನು ಇಟ್ಕೊಂಡಿರ್ತಕ್ಕಂಥ 2026ರ ಒಂದು ಅಸಿಸ್ಟೆಂಟ್ ಪ್ರೊಫೆಸರ್ ನೇಮಕಾತಿಗೆ ತುಂಬಾ ಪ್ರೊಸೆಸ್ಗಳು ತುಂಬಾ ಫಾಸ್ಟ್ ಆಗಿ ನಡ್ತಕ್ಕಂಥ ವಿಚಾರಗಳನ್ನ ನಾವು ಕಾಣ್ತಾ ಇದ್ದಿದ್ದೀವಿ. ಸೊ ಒಂದು 4-5 ದಿನ ಹಿಂದೆ ವಿಡಿಯೋ ಮಾಡಿದಾಗ ನಾನು C&R ರೂಲ್ಗಳು ಸದ್ಯದಲ್ಲೇ ಪ್ರಕಟವಾಗ್ತಾವಂತ ನಿಮ್ಗೆ ಒಂದು ವಿಡಿಯೋದಲ್ಲಿ ಕೂಡ ಹೇಳಿದ್ದೆ. ಹಾಗಾಗಿ ಇವತ್ತಿನ ಒಂದು ವಿಡಿಯೋದಲ್ಲಿ ವಿಶೇಷವಾಗಿ ಅಸಿಸ್ಟೆಂಟ್ ಪ್ರೊಫೆಸರ್ ಸಂಬಂಧಪಟ್ಟಂತೆ ಈ ಎಂಜಿನಿಯರಿಂಗ್ ಕಾಲೇಜ್ ಸಂಬಂಧಪಟ್ಟಂತೆ ಇನ್ನು ಎಂಜಿನಿಯರಿಂಗ್ ಕಾಲೇಜಲ್ಲಿ ಮತ್ತು ಪಾಲಿಟೆಕ್ನಿಕ್ ಕಾಲೇಜ್ ಲೆಕ್ಚರ್ಗೆ ಸಂಬಂಧಿಸಿದಂತೆ C&R ರೂಲ್ ಇವತ್ತು ಡ್ರಾಫ್ಟ್ ಬಿಡುಗಡೆ ಆಗಿರ್ತಕ್ಕಂಥ ಒಂದು ವಿಚಾರವನ್ನು ನಾವು ಕಾಣ್ತಾ ಇದ್ದೀವಿ. ಹಾಗಾಗಿ ಸ್ನೇಹಿತರೆ, ಲಾಸ್ಟ್ ಟೈಮ್ ಸಾಕಷ್ಟು ವಿಡಿಯೋಗಳಲ್ಲಿ ಕೂಡ ನಾನು ಹೇಳ್ತಾ ಬಂದಿದ್ದೆ, ಏನು ಅಸಿಸ್ಟೆಂಟ್ ಪ್ರೊಫೆಸರ್ ಸಂಬಂಧಿಸಿದವಾಗಿರ್ತಕ್ಕಂಥ C&R ರೂಲ್ಗಳಾಗಲಿ ಮತ್ತು ನೇಮಕಾತಿ ನಾನು ಅವತ್ತು ಹೇಳ್ಕೊಂಡ್ ಬಂದಿದ್ದೇನು, ಜೂನ್ ಅಥವಾ ಜುಲೈಗಳಲ್ಲಿ ನೇಮಕಾತಿ ಆಗತ್ತಾ ಅಂತ ಹೇಳ್ಕೊಂಡ್ ಬಂದಿದ್ದೆ ನಾನು. ಏನು ಜೂನ್ ಅಥವಾ ಜುಲೈಯಲ್ಲಿ ನೇಮಕಾತಿ ಆಗತ್ತಾ ಅಂತ ಹೇಳ್ತಾ ಬರ್ತಿದ್ದೆ. ಬಟ್ ಏನೋ ಒಂದು ಹೆಚ್ಚು ಕಡಿಮೆ ಆದ್ರೂ ಕೂಡ ನನ್ನ ಒಂದು ಎಕ್ಸ್ಪೆಕ್ಟೇಷನ್ ಏನಂದ್ರೆ ಎಲ್ಲಾ ಡ್ರಾಫ್ಟ್ಗಳು, ಯಾವುದೇ ಒಂದು ಅಬ್ಜೆಕ್ಷನ್ಗಳು, ನೆಕ್ಸ್ಟ್ ಎಲ್ಲಾ ಒಂದು ಪರಿಹಾರ ಕಂಡ ನಂತರ ಜುಲೈ ಮತ್ತು ಆಗಸ್ಟ್ ಮಧ್ಯದಲ್ಲಿ ಈ ನೋಟಿಫಿಕೇಶನ್ ಆಗ್ತಕ್ಕಂತ ಒಂದು ಸನ್ನಿವೇಶ ನಾನು ಕಾಣ್ತಾ ಇದ್ದೀನಿ. ಸೊ ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ಕೆಲವು ವಿಚಾರಗಳನ್ನ, ಮತ್ತಷ್ಟು ವಿಚಾರಗಳನ್ನ ಶೇರ್ ಮಾಡೋಕ್ಕೋಸ್ಕರ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಹಾಗಾಗಿ ಇಲ್ಲಿ ಎಂಜಿನಿಯರಿಂಗ್ ಕಾಲೇಜಲ್ಲಿ ಯಾವ ಸಬ್ಜೆಕ್ಟ್ಗೆ ಮತ್ತು ಯಾವ ಒಂದು ಪೋಸ್ಟ್ಗೆ ಹಾಗೂ ಮತ್ತೆ ಯಾವೊಂದು ಏನದು ಅಸಿಸ್ಟೆಂಟ್ ಪ್ರೊಫೆಸರ್ಗೆ ಎಷ್ಟು ಪಾಲಿಟೆಕ್ನಿಕಲ್ ಲೆಕ್ಚರ್ಗಳಿಗಿರ್ತಕ್ಕಂಥ ಅರ್ಹತೆಗಳೇನು ಮತ್ತು ಸಂಬಳ ಎಷ್ಟನ್ನು ಕೂಡ ನಾವು ಇಲ್ಲಿ C&R ರೂಲಲ್ಲಿ ನಾವು ನೋಡ್ತಾ ಇದ್ದೀವಿ. ಇವತ್ತಿನ ಒಂದು ಲೆಟ್ರಲ್ಲಿ ನೋಡ್ಬೇಕಾದ್ರೆ ನಾವು ಏನು ನೋಟಿಫಿಕೇಶನ್ ಅಲ್ಲಿ ಡೇಟ್ ಕೂಡ ಕಾಣಬಹುದು, 24/6/2026 ಈ ಡೇಟ್ ಕೂಡ ಅಧಿಕೃತವಾಗಿರ್ತಕ್ಕಂಥ ಡೇಟ್ ಅನ್ನು ನೀವು ಕಾಣ್ತಾ ಇದ್ದೀರಿ. ಸೊ ನಾನು ನಿಮ್ಗೆ ಮಾಹಿತಿ ಕೊಡ್ತಕ್ಕಂಥ ಏನು ವಿಚಾರ ಅಂದ್ರೆ ಅಧಿಕೃತವಾಗಿರ್ತಕ್ಕಂಥ ಮಾಹಿತಿಗಳನ್ನ ಮಾತ್ರ ನಿಮ್ ಜೊತೆ ಶೇರ್ ಮಾಡ್ತಾ ಬಂದಿದ್ದೀನಿ. ಸೊ ಕೆಲವರು ಕೂಡ ಅದರಲ್ಲೇ ಡೌಟ್ ಪಡ್ತಿದ್ರಿ. ಸೊ ಯಾರಿಗೆ ಏನೋ ಕೇಳ್ತಾ ಇದ್ರಿ, ನೀವು ನಿಮ್ಮ ಹತ್ರ ಏನು ಒರಿಜಿನಲ್ ಡಾಕ್ಯುಮೆಂಟ್ ಇದೆಯಾ ಏನಿದೆ ಅಂತ. ಇವಾಗ ನನ್ನ ನಂಬರ್ ಕಾಂಟ್ಯಾಕ್ಟ್ ಮಾಡ್ರಿ, ನಿಮಗೆ ಕಳಿಸ್ಕೊಡ್ತೀನಿ. ಅದರಲ್ಲಿ ಏನು ಡೌಟ್ ಇಲ್ಲ. ಸೊ ಇವತ್ತಿನ ಒಂದು ಈ ಇದರಲ್ಲಿ ವಿಶೇಷವಾಗಿ ನಾನು ಎಂಜಿನಿಯರಿಂಗ್ ಕಾಲೇಜ್ ಸಂಬಂಧಪಟ್ಟಂತೆ ಬಂದಿರತಕ್ಕಂಥ ಡ್ರಾಫ್ಟ್ ಅನ್ನು ಹೇಳ್ತಾ ಇದ್ದೀನಿ. ಸೊ ಇದು ಎಂಜಿನಿಯರಿಂಗ್ ಕಾಲೇಜ್ ಆದ್ರೂ ಕೂಡ ನಮ್ದು GFGCಗಳಲ್ಲಿ ಕೂಡ ಇನ್ನೇನು ಸದ್ಯದಲ್ಲೇ ಬರುತ್ತದು, ಅದೇನು ದೂರಿಲ್ಲ, ತುಂಬಾ ದೂರಿಲ್ಲ. ಯಾಕಂದ್ರೆ ಮ್ಯಾಕ್ಸಿಮಮ್ 15 ಡೇಸ್ ಒಳಗಡೆನೆ ಎಲ್ಲವೂ ಕೂಡ ಪ್ರೊಸೆಸ್ ಸ್ಟಾರ್ಟ್ ಆಗೋ ಸಾಧ್ಯತೆಗಳಿದಾವೆ. ಸೊ ಹಾಗಾಗಿ ಕೂಡ ನೀವು ಜೂನ್, ಜುಲೈ, ಆಗಸ್ಟ್ ಈ 3 ತಿಂಗಳ ಹಲವು ಬೆಳವಣಿಗೆ ಕಾಣ್ತಾ ಇರ್ತಕ್ಕಂಥ ವಿಚಾರ ನಾವು ಕಾಣ್ತಾ ಇದ್ದೀವಿ. ಸೊ ಹಾಗಾಗಿ ನೀವು ಕೂಡ ನಿಮ್ಮ ಒಂದು ಬೆಳವಣಿಗೆಯಲ್ಲಿ ಕೂಡ ಏನಿರ್ಬೇಕಂದ್ರೆ ಉತ್ತಮವಾಗಿರ್ತಕ್ಕಂಥ ಪ್ರಿಪರೇಷನ್ಗೋಸ್ಕರ ಈ ಒಂದು ವಿಡಿಯೋ ಹೆಲ್ಪ್ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಸೊ ನೀವು ಕಾಣ್ಬೋದು ಇಲ್ಲಿ ದ ಕರ್ನಾಟಕ ಹೈಯರ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ಸರ್ವಿಸ್ ಟೆಕ್ನಿಕಲ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ಕ್ಯಾಡರ್ ಅಂಡ್ ರಿಕ್ರೂಟ್ಮೆಂಟ್ ರೂಲ್ಸ್ 2024 ವಿತ್. ಸೊ ಈ ತರ ನಾವು ಡ್ರಾಫ್ಟ್ ಅನ್ನು ಕೂಡ ನಾವು ಕಾಣ್ತಾ ಇದೀವಿ ಇಲ್ಲಿ. ಇದನ್ನು ಟೆಕ್ನಿಕಲ್ ಎಜುಕೇಶನ್ ಸಂಬಂಧಪಟ್ಟಂತ ಡ್ರಾಫ್ಟ್ ಅನ್ನ ಕಾಣ್ತಾ ಇದ್ದೀವಿ. ಅದರ ಟೈಟಲ್ ಕೂಡ ನೋಡಬಹುದು ನೀವು ಇಲ್ಲಿ. ಸೊ ಕರ್ನಾಟಕ ಹೈಯರ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ಸರ್ವಿಸ್ ಟೆಕ್ನಿಕಲ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಂಡ್ ಕ್ಯಾಡರ್ ಅಂಡ್ ರಿಕ್ರೂಟ್ಮೆಂಟ್ ಅಮೆಂಡ್ಮೆಂಟ್ ರೂಲ್ಸ್ 2026 2026 ಒಂದು ಹೊಸ ಒಂದು ನೋಡ್ತಿದ್ದಾರೆ ಇಲ್ಲಿ. ಸೊ ಹಾಗಾಗಿ 2024ರಲ್ಲಿ ಇರ್ತಕ್ಕಂಥ ಬದಲಾವಣೆಗಳೊಂದಿಗೆ 2026ರ ಒಂದು ಹೊಸವಾಗಿರ್ತಕ್ಕಂಥ C&R ರೂಲ್ಗಳನ್ನ ನಾವಿಲ್ಲಿ ಕಾಣ್ತಾ ಇದ್ದೀವಿ. ಹಾಗಾಗಿ ಕ್ಯಾಡರ್ ಅಂಡ್ ರಿಕ್ರೂಟ್ಮೆಂಟ್ ಏನಿದೆ ಇದರ್ತಕ್ಕಂಥ ಸಂಬಂಧಪಟ್ಟಂತ ಕಂಪ್ಲೀಟ್ ಆಗಿರ್ತಕ್ಕಂಥ ನಾವು ಚಿತ್ರಣವನ್ನು ಇಲ್ಲಿ ಕಾಣ್ತಾ ಇದ್ದೀವಿ. ಸೊ ಅಸಿಸ್ಟೆಂಟ್ ಪ್ರೊಫೆಸರ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ಏನು ಅಸಿಸ್ಟೆಂಟ್ ಪ್ರೊಫೆಸರ್ ಇಂಜಿನಿಯರಿಂಗ್ ಕಾಲೇಜ್ ಇಲ್ಲಿ ನಾವು ಕಾಣ್ತಾ ಇದೀವಿ. ಎಲ್ಲ ಸಬ್ಜೆಕ್ಟ್ಗಳಿಗೆ ಸಂಬಂಧಪಟ್ಟ ಪೇ ಸ್ಕೇಲ್ ಕೂಡ ಏನು ಅಂತಂದ್ರೆ ನಮ್ದು GFGC ಐತಿಲ್ಲ, GFGCಗಳಲ್ಲಿ ಕೂಡ ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜು ಇದು ಎರಡು ಒಂದೇ ಇದೆ, ಸೇಮ್ ಪೇ ಸ್ಕೇಲ್ ಇದೆ. 57,700 1,82,400ವರೆಗೆ ಐತಿದ್ದು. ಇದರಲ್ಲಿ ಏನಂದ್ರೆ ನಿಮ್ಗೂ ಇಲ್ಲಿ ಏನು ವ್ಯತ್ಯಾಸ ಚೇಂಜಸ್ ಇಲ್ಲಿ ಭಾಳ ಏನಿಲ್ಲ. 95% ಏನಂದ್ರೆ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಇರುತ್ತೆ ಇಲ್ಲಿ. ಇನ್ನು 95% ಡೈರೆಕ್ಟ್ ರಿಕ್ರೂಟ್ಮೆಂಟ್ ಇರುತ್ತೆ. ಇನ್ನು 5% ಏನಂದ್ರೆ ಅವರು ಡಿಪಾರ್ಟ್ಮೆಂಟ್ ಅಲ್ಲಿ ರಿಸರ್ವೇಶನ್ ಇರುತ್ತೆ. ಸೊ ಅದರಲ್ಲಿ ಕೂಡ ಅವರು ಕೂಡ ಇಲ್ಲಿ ಅಟೆಂಡ್ ಮಾಡ್ಬೇಕಾಗತ್ತೆ. ಇನ್ನು 5% ಸಂಬಂಧಪಟ್ಟಂತೆ ಏನಾದರೂ ನಿಮ್ಗೆ ಡೌಟ್ಸ್ ಇದ್ರೆ ಈ ಡ್ರಾಫ್ಟ್ ಅನ್ನ ನಿಮ್ಗೆ ಕಳಿಸ್ಕೊಡ್ತೀನಿ. ಸೊ ನಮ್ಮ ಒಂದು ಏನಿದು ಕ್ಲೆವರಾ ಇಂಡಿಯಾ ಅಕಾಡೆಮಿ ಇರ್ತಕ್ಕಂಥ ಟೆಲಿಗ್ರಾಮ್ ಜಾಯ್ನ್ ಆಗಿರಿ, ಅಲ್ಲೆಲ್ಲವೂ ಕೂಡ ನಿಮ್ಗೆ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಸೊ ನಿಮ್ಗೆ ಅಲ್ಲಿ ಇರ್ತಕ್ಕಂಥ ಮಾಹಿತಿ ಕೂಡ ಸಿಗ್ಬೋದು. ಹೌದಾ? ಅಸಿಸ್ಟೆಂಟ್ ಪ್ರೊಫೆಸರ್ ಫಾರ್ ಇಂಜಿನಿಯರಿಂಗ್ ಕಾಲೇಜದ್ದು, ಅದ್ರ ಜೊತೆ ಲೆಕ್ಚರ್ ಇನ್ ಇಂಜಿನಿಯರಿಂಗ್ ಸಬ್ಜೆಕ್ಟ್ಸ್ ಪಾಲಿಟೆಕ್ನಿಕ್ಸ್ ಇದು ಕೂಡ ಪೇ ಸ್ಕೇಲ್ ಸೇಮ್ ಇದೆ. ಇದು ನೋಡ್ರಿ, ನೀವು ಅಸಿಸ್ಟೆಂಟ್ ಪ್ರೊಫೆಸರ್ ಆದ್ರೂ ಅಷ್ಟೇ,
ಲೆಕ್ಚರ್ ಇನ್ ಇಂಜಿನಿಯರಿಂಗ್ ಕಾಲೇಜ್, ಪಾಲಿಟೆಕ್ನಿಕ್ ಆದ್ರೂ ಅಷ್ಟೇ ಸೇಮ್ ಪೇ ಸ್ಕೇಲ್ ನೋಡ್ತಾ ಇದ್ದೀವಿ. ಇಲ್ಲಿ ಕೂಡ 95% ಡೈರೆಕ್ಟ್ ರಿಕ್ರೂಟ್ಮೆಂಟ್ ಮೂಲಕ ಇಲ್ಲಿ ತುಂಬ್ಕೋತಿದ್ದಾರೆ. ಇದು ನೆಕ್ಸ್ಟ್ ಇಷ್ಟು ಪ್ರಮುಖವಾದ ವಿಚಾರಗಳು. ಹೌದಾ, ಇನ್ನು ನಮ್ದು ಯಾವಾಗ ಪ್ರಕಟಣೆ ಆಗುತ್ತೆ ಅಂತ ಕೇಳಬಹುದು ನೀವು. 826 ಪೋಸ್ಟ್ಗಳಿಗೆ ಸಂಬಂಧಿಸಿದಂತೆ ಏನಿದು ನಮ್ಮ GFGCಗಳಲ್ಲಿ ಏನು ಗವರ್ಮೆಂಟ್ ಫಸ್ಟ್ ಗ್ರೇಡ್ ಗವರ್ಮೆಂಟ್ ಕಾಲೇಜುಗಳಲ್ಲಿ, ಹೌದಾ, ಈ GFGCಗಳಲ್ಲಿ ಕೂಡ ಸದ್ಯದಲ್ಲೇ ಪ್ರಕಟ ಆಗ್ತಾ ಸಾಧ್ಯತೆ ಐತಿ. ಸೊ ನಾಳೆ ಒಂದು ರಜೆ ಐತೆ, ಹಾಗಾಗಿ ಶನಿವಾರ ಸೆಕೆಂಡ್ ಸ್ಯಾಟರ್ಡೆ, ಇನ್ನು ಸಂಡೇ ಐ ಥಿಂಕ್ ಇವತ್ತು 24 ಆದ್ರೆ ಇನ್ನು 30ನೇ ತಾರೀಕು ಒಳಗಾಗಿ ಅದು ಪ್ರಕಟಣೆ ಆಗ್ಬೋದು. ಇದು ಏನು ಜೂನ್ 30 ಒಳಗಾಗಿ, ಇಲ್ಲ ಅಂದ್ರೆ ಜುಲೈ ಫಸ್ಟ್ ವೀಕ್ ಅಲ್ಲಿ ಕೂಡ ಇದು ನಮ್ದು ಯಾವ್ದು ಅಸಿಸ್ಟೆಂಟ್ ಪ್ರೊಫೆಸರ್ ಸಂಬಂಧಪಟ್ಟ ಡಿಗ್ರಿ ಕಾಲೇಜಿಗೆ ಅದು ಕೂಡ ಏನು C&R ರೂಲ್ ಸಂಬಂಧಪಟ್ಟಂತೆ ಡ್ರಾಫ್ಟ್ ಕೂಡ ಪ್ರಕಟಣೆ ಆಗೋ ಸಾಧ್ಯತೆಗಳು ಜಾಸ್ತಿ ಐತಿ. ಸೊ ಇದಕ್ಕೆ ಸಂಬಂಧಿತವಾಗಿರ್ತಕ್ಕಂಥ ತಯಾರಿ ಯಾವ ತರ ಮಾಡ್ತೀರಿ ಬಿಡ್ತಿರೋ ನಿಮಗೆ ಬಿಟ್ಟಿದ್ದು. ಬಟ್ ಆಲ್ರೆಡಿ ಕೂಡ ನಾನು ಸಾಕಷ್ಟು ಬಾರಿ ಈ ಸೆಲ್ಫ್ ಸ್ಟಡಿ ಆಕ್ಷನ್ ಪ್ಲಾನ್ ಇಂಟ್ರೊಡ್ಯೂಸ್ ಮಾಡಿ ಅಂತ ಹೇಳಿದ್ದೆ. ಅದು ಎಷ್ಟು ಜನ ಮಾಡ್ತಿದ್ರೋ ಅವ್ರಿಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅಂತ ಭಾವಿಸ್ತೀನಿ. ಸೊ ಅದ್ರ ಜೊತೆ ಇನ್ನೇನಂದ್ರೆ ಜಿಕೆಗೆ ಸಂಬಂಧಿಸಿದಾಗಿರ್ತಕ್ಕಂಥ ಕೆಲವು ವಿಚಾರಗಳಲ್ಲಿ ನೀವು ಇನ್ನು ಮುಂದಾದ್ರೂ ಕೂಡ ಇನ್ನು ನಾಳೆ ಆಕ್ಚುಲಿ ಹೇಳ್ಬೇಕಂದ್ರೆ 100 ಕ್ವಶನ್ ಇರ್ತಕ್ಕಂಥ ಸಾಧ್ಯತೆಗಳು ಬರ್ತಕ್ಕಂಥ ವಿಚಾರ ನೋಡ್ತಾ ಇದೀವಿ ಕಮಿಂಗ್ ಡೇಸ್ ಅಲ್ಲಿ. ಯಾಕಂದ್ರೆ ಈ KE ನಡೆಸ್ತಕ್ಕಂಥ ಪ್ರೆಸೆಂಟ್ ಎಕ್ಸಾಮ್ಗಳಲ್ಲಿ ಕೂಡ ಅಲ್ಲಿ ಏನಂದ್ರೆ 33% ತಗೊಂಡು ಎಲಿಜಿಬಲ್ ಆಗ್ಬೇಕು. ಫಸ್ಟ್ ಎಲಿಜಿಬಲ್ ಆದ ನಂತರ ಅದಾದ ನಂತರ ಹೆಚ್ಚಿನ ಸ್ಕೋರ್ ಯಾರು ತಗೊಂಡಿರ್ತಾರಲ್ಲ ಮತ್ತು ಆಸ್ ಪರ್ ರಿಸರ್ವೇಶನ್ ಅವ್ರ ಮೂಲಕ ಏನಾಗುತ್ತೆ ಅಂದ್ರೆ ನಾವು ಪರ್ಸೆಂಟೇಜ್ ವೈಸ್ ಏನು ರಿಕ್ರೂಟ್ಮೆಂಟ್ ಸಂಬಂಧಿಸಿದಂತೆ ಕೆಲವು ಮಾನದಂಡಗಳನ್ನ ಬಳಸ್ತಿದ್ದಾರೆ. ಸೊ ಅಟ್ಲೀಸ್ಟ್ ನೀವು 33% ಏನು ಮಾರ್ಕ್ಸ್ ತಗೊಳ್ಳೇಬೇಕಾಗತ್ತೆ, ಇಲ್ಲಾಂದ್ರೆ ನೀವು ಕ್ವಾಲಿಫೈ ಆಗಲ್ಲ. ಇಲ್ಲಿ ಏನಂದ್ರೆ ಒಂಥರ ಇಲ್ಲಿ UPSC ಅಲ್ಲಿ ನೀವು ಕೂಡ CSAT ನೋಡಬಹುದು. ಇಲ್ಲಿ CSAT ಅಲ್ಲಿ ಏನ್ ಕೂಡ ಅಂದ್ರೆ 66.66 ಇನ್ನು ತಗೋಬೇಕು, ಅಂದ್ರೆ ಅಂದಾಜು 67 ಮಾರ್ಕ್ಸ್ ಗಳನ್ನು ತಗೊಳ್ಳೇಬೇಕು ನೀವು. ಸೊ ಹಾಗಾಗಿ ಇಲ್ಲಿ ಕೂಡ ಅವರು KE ದವರು ಕೂಡ UPSC ಮಾನದಂಡನ ಬಳಸ್ತಿದ್ದಾರೆ ಇಲ್ಲಿ. ಸೊ ಅದಕ್ಕೋಸ್ಕರ ನೀವೇನ್ ಮಾಡ್ಬೇಕಂದ್ರೆ GKಗೆ ಹೆಚ್ಚಿನ ಒಂದು ಆದ್ಯತೆಯನ್ನು ಕೊಡಬೇಕಾಗಿತ್ತು. ಸೊ ಲಾಸ್ಟ್ ಟೈಮ್ ಕೂಡ ನಾ ಈ ಪ್ರಣತಿ ಅಕಾಡೆಮಿದು ಬುಕ್ಸ್ ಅನ್ನ ತಗೊಳ್ರಿ ಅಂತ ಹೇಳಿದ್ದೆ ನಾನು. ತುಂಬಾ ಚೆನ್ನಾಗೈತೆ ಅದು. ಪಾರ್ಟ್ 1 ಪಾರ್ಟ್ 2 ಅಲ್ಲಿ ರೀಸೆಂಟ್ ಆಗಿರ್ತಕ್ಕಂಥ ಎಲ್ಲಾ ಒಂದು ಇದನ್ನ ತಗೊಂಡಿದ್ದಾರೆ ಅವರು. ಏನು ಕ್ವಶನ್ ಪೇಪರ್ ಗಳಿಗೆ ಆದ್ಯತೆ ನೀಡಿದ್ದಾರೆ. ಸೊ ಇದ್ರ ಬುಕ್ಸ್ ಬೇಕಾದ್ರೆ ಸಾಕಷ್ಟು ಇದನ್ನ ಹೇಳಿದ್ದೆ ನಾನು. ಈ ನಂಬರ್ ಕೂಡ ಕಾಂಟ್ಯಾಕ್ಟ್ ಮಾಡ್ರಿ, ಅವ್ರ ಅಕಾಡೆಮಿ ಅವರು ಕಳಿಸ್ಕೊಡ್ತಾರೆ ನಿಮ್ಗೆ. ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅಂತ ಭಾವಿಸ್ತೀನಿ. ಯಾಕಂದ್ರೆ ಆ ಬುಕ್ ಅಲ್ಲಿ ಏನಿದೆ ಅಂದ್ರೆ ಪ್ರತಿಯೊಂದು ಕ್ವಶನ್ಸ್ಗೆ ನಿಮ್ಗೆ ಎಕ್ಸ್ಪ್ಲನೇಷನ್ ಸಿಗುತ್ತೆ ಅಲ್ಲಿ. ಅವರು ಮಿನಿಮಮ್ ಅಂದ್ರೆ 8ರಿಂದ 10 ಬುಕ್ಸ್ ಗಳನ್ನ ಅಥವಾ ಹಲವಾರು ಕರೆಂಟ್ ಅಫೇರ್ ಸಂಬಂಧಿತವಾಗಿರ್ತಕ್ಕಂಥ ಬುಕ್ಸ್ ಗಳು ಸಂಬಂಧಿತವಾಗಿರ್ತಕ್ಕಂಥ ಕಂಟೆಂಟ್ ಹಾಕಿದ್ದಾರೆ. ಅದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ ನಿಮ್ಗೆ. ಅಲ್ಲಿ 2 ಬುಕ್ ಗಳಿಗೆ ಸೇರಿ ನಿಮ್ಗೆ ಎಲ್ಲ ಒಂದು ಕಂಟೆಂಟ್ ಸಿಗುತ್ತೆ ಅಂತ ನಾನು ಭಾವಿಸ್ತೀನಿ. ಅದ್ರ ಜೊತೆ ಈ ಕಡ್ಡಾಯ ಕನ್ನಡ ಮತ್ತು ಕಂಪಲ್ಸರಿ ಇಂಗ್ಲಿಷ್ ಸಂಬಂಧಪಟ್ಟಂತೆ ಅದಕ್ಕೂ ಹೆಚ್ಚಿನ ಆದ್ಯತೆ ವಹಿಸಿದೆ. ಯಾಕಂದ್ರೆ ಆರ್ಟ್ಸ್ ಬ್ಯಾಕ್ಗ್ರೌಂಡ್ ದವ್ರಿಗೆ ಏನಾಗುತ್ತೆ ಅಂದ್ರೆ ಇಂಗ್ಲಿಷ್ ಕಷ್ಟ ಆಗತ್ತೆ, ಮತ್ತೆ ಇಂಗ್ಲಿಷ್ ಮೀಡಿಯಂ ಅಥವಾ ಬೇರೆ ಯಾವುದೇ ಮೀಡಿಯಂದವರಿಗೆ ಕನ್ನಡ ಕಷ್ಟ ಆಗತ್ತೆ. ಸೊ ಎರಡೂ ಕೂಡ ಬ್ಯಾಲೆನ್ಸ್ ಮಾಡ್ಬೇಕಾಗತ್ತೆ ನೀವು. ಇದರಲ್ಲಿ ಕೂಡ ನೀವು 35% ಮಾರ್ಕ್ಸ್ ತಗೊಳ್ಳೇಬೇಕು. ಇದು ಡಿಸ್ಕ್ರಿಪ್ಟಿವ್ ಇರ್ತಕ್ಕಂಥ ವಿಚಾರ ನೀವು ಕಾಣ್ತಾ ಇದ್ರಿ. ಸೊ ಇದಕ್ಕಿಂತ ಒಂದು ಹೆಚ್ಚಿನ ಆದ್ಯತೆ ಕೊಟ್ಟರೆ ಹೆಲ್ಪ್ಫುಲ್ ಆಗುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಇನ್ನೊಂದು ಪ್ರಮುಖ ವಿಚಾರ ಹೇಳ್ಬೇಕಂದ್ರೆ ಇನ್ನು ಆಪ್ಷನಲ್ ಸಬ್ಜೆಕ್ಟ್ ಸಂಬಂಧಪಟ್ಟಂತೆ ನಮ್ದು ಗೈಡೆನ್ಸ್ ಪ್ರೋಗ್ರಾಮ್ ಕೂಡ ಲಾಂಚ್ ಆಗ್ತಾ ಇದೆ. ಇದು ಜುಲೈ ಫಸ್ಟ್ ವೀಕ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ. ಮೊದಲಿಗೆ ನಾವು ಹಿಸ್ಟ್ರಿ, ಪೊಲಿಟಿಕಲ್ ಸೈನ್ಸು ಮತ್ತೆ ಸೋಷಿಯಾಲಜಿ, ಅದ್ರ ಜೊತೆ ಎಕನಾಮಿಕ್ಸ್, ಇವು 4 ಸಂಬಂಧಪಟ್ಟ ಎಕ್ಸಾಮ್ಸ್ ಏನು ಸಬ್ಜೆಕ್ಟ್ ಸಂಬಂಧಪಟ್ಟಂತೆ ಕೋರ್ಸ್ಗಳನ್ನ ಸ್ಟಾರ್ಟ್ ಮಾಡ್ತಾ ಇದೀವಿ. ಮತ್ತೆ ಇನ್ನೊಂದು ಪ್ರಮುಖ ವಿಚಾರ ಅಂದ್ರೆ ನಮ್ಮ ಕ್ಲೇವರಾ ಇಂಡಿಯಾ ಅಕಾಡೆಮಿ ಏನಿದು ನಮ್ದು ಆ್ಯಪ್ ಅನ್ನ ಡೌನ್ಲೋಡ್ ಮಾಡ್ಕೊಡ್ರಿ. ಆ್ಯಪ್ ಅನ್ನ ನಿಮ್ಗೆ ಹೆಚ್ಚಿನ ಮಾಹಿತಿ ಕೂಡ ಸಿಗುತ್ತೆ. ಇಲ್ಲಿ ಕೂಡ ಕೆಲವು ಪ್ರೀ ಕೋರ್ಸ್ ಅನ್ನು ಸ್ಟಾರ್ಟ್ ಮಾಡ್ತಾ ಇದೀವಿ. ನಿಮ್ಗೆ GKಗೆ ಸಂಬಂಧಿಸಿದಂತೆ ಕೆಲವು ಪ್ರಮುಖವಾದ ಮಾಹಿತಿ ಸಿಗತಕ್ಕಂಥ ಅವಕಾಶಗಳನ್ನ ನಮ್ಮ ಆ್ಯಪ್ ಅಲ್ಲಿ ಕೂಡ ನಾವು ಮಾಡ್ತಾ ಇದ್ದೀವಿ. ಇದನ್ನ ಡೌನ್ಲೋಡ್ ಮಾಡ್ಕೊಡ್ರಿ, ನಿಮ್ಗೆ ಹೆಲ್ಪ್ಫುಲ್ ಆಗುತ್ತೆ. ನೆಕ್ಸ್ಟ್ ಏನಂದ್ರೆ ಹೆಚ್ಚಿನ ಮಾಹಿತಿಗಾಗಿ ಈ ನಂಬರ್ ಕಾಂಟ್ಯಾಕ್ಟ್ ಮಾಡ್ರಿ, ನಮ್ದು ಆಫೀಸ್ ನಂಬರ್ ಇದು. ಇವರು ಕೂಡ ನಿಮ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಸೊ ಅಡ್ವಾನ್ಸ್ ಆಗಿ ನಿಮ್ಗೆ ಒಂದು ವಿಶ್ ಹೇಳ್ತೀನಿ. ಐ ವಿಶ್ ಯು ವೆರಿ ಆಲ್ ದಿ ಬೆಸ್ಟ್ ಫಾರ್ ಯುವರ್ ಪ್ರಿಪರೇಷನ್. ಡೋಂಟ್ ಫಾರ್ಗೆಟ್ ಯುವರ್ ಏಮ್. If you forget your aim, it will become crime. So let's start your preparation. Thank you for the watching video. Next video ಅಲ್ಲಿ ಸಿಗ್ತೀನಿ. Bye bye.